ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅದರಲ್ಲಿ ಹೈಡ್ರಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಅನದರ್ ಮೆಥಡ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಇನ್ನೊಂದು ಎಕ್ಸಾಂಪಲ್ನ ತಗೊಂಡಿದ್ದಾರೆ. ಯು ಹ್ಯಾವ್ learned about the structure of amoeba. ನೀವು 7th ಕ್ಲಾಸಲ್ಲೇ ಅಮೀಬಾದ ಸ್ಟ್ರಕ್ಚರ್ ಇರುತ್ತೆ. ಇಸ್ ಎ ಇರ್ರೆಗ್ಯುಲರ್ ಶೇಪ್. ನಾವು ಯಾವುದು ಬರಿತೀವಿ ಅದೇ ಶೇಪ್ ಇರುತ್ತೆ ಅಮೀಬಾ ಅಲ್ವಾ. ಅದ್ರ ಬಗ್ಗೆ ಸ್ಟ್ರಕ್ಚರ್, ಅದರ ಫಂಕ್ಷನ್, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಇಲ್ಲಿ ಅನದರ್ ಟೈಪ್ ಆಫ್ ರಿಪ್ರೊಡಕ್ಷನ್, ಈ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಅಮೀಬಾನ ಎಕ್ಸಾಂಪಲ್ ಆಗಿ ತಗೊಳ್ತಿದ್ದಾರೆ. ಅದ್ರ ಬಗ್ಗೆ ನೋಡೋಣ. ಅದರಲ್ಲಿ ಅಮೀಬಾದಲ್ಲಿ ಅಂದರೆ ಈ ಮೈಕ್ರೋ ಆರ್ಗಾನಿಸಮ್ಸ್, ಸೂಕ್ಷ್ಮಾಣು ಜೀವಿಗಳಲ್ಲಿ, ಸಣ್ಣ ಜೀವಿಗಳಲ್ಲಿ ಯಾವ ರೀತಿ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ, ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ. ಯು ವಿಲ್ ರಿಕಾಲ್ ದಟ್ ಅಮೀಬಾ ಇಸ್ ಎ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್. ನೆನಪು ಮಾಡ್ಕೊಳ್ಳಿ, ಅಮೀಬಾ ಅನ್ನೋದು ಒಂದು ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್. ಅಂದರೆ ಒಂದು ಸಿಂಗಲ್ ಸೆಲ್ಡ್ ಅಂದರೆ ಒಂದೇ ಒಂದು ಕೋಶದಿಂದ ಮಾಡಲ್ಪಟ್ಟಿರುವಂಥ ಜೀವಿ, ಏಕಕೋಶ ಜೀವಿ. It begins the process of reproduction by the division of its nucleus. ಈ ಒಂದು ಅಮೀಬಾ ತನ್ನ ರಿಪ್ರೊಡಕ್ಷನ್ it begins the process of reproduction. ಈ ಸಂತಾನೋತ್ಪತ್ತಿ ಎಂಬ ಈ ಪ್ರಕ್ರಿಯೆಯನ್ನು ಯಾವ ರೀತಿ ಬಿಗಿನ್ಸ್ ಮಾಡುತ್ತೆ, ಯಾವ ರೀತಿ ಪ್ರಾರಂಭ ಮಾಡುತ್ತೆ ಅಂದರೆ ಬೈ ದ ಡಿವಿಷನ್ ಆಫ್ ಇಟ್ಸ್ ನ್ಯೂಕ್ಲಿಯಸ್. ಅಂದರೆ ನ್ಯೂಕ್ಲಿಯಸ್, ಕೋಶ ಕೇಂದ್ರವನ್ನು ವಿಭಜನೆ ಮಾಡೋದ್ರ ಮೂಲಕ ಅಮೀಬಾವು ತನ್ನ ಸಂತಾನೋತ್ಪತ್ತಿಯನ್ನು ಪ್ರಾರಂಭ ಮಾಡುತ್ತೆ. ಇಂಟು ನ್ಯೂಕ್ಲಿಯಸ್ ಇಂಟು ಟ್ಯೂ ನ್ಯೂಕ್ಲಿಯೈ. ಅದು ಅಮೀಬಾದಲ್ಲಿರ್ತಕ್ಕಂಥ ಕೋಶ ಕೇಂದ್ರವನ್ನು ಎರಡು ನ್ಯೂಕ್ಲಿಯೈ ಆಗಿ ಈ ಚಿತ್ರದಲ್ಲಿ ತೋರಿಸಿದಾರಲ್ಲ, ಈ ರೀತಿ ಒಂದು ನ್ಯೂಕ್ಲಿಯಸ್ ಇದ್ದಿದ್ದು ಡಿವೈಡಿಂಗ್ ನ್ಯೂಕ್ಲಿಯಸ್ ಇದೆ. ಈ ರೀತಿ ತನ್ನ ಕೋಶ ಕೇಂದ್ರ ವಿಭಜನೆ ಆಗೋದ್ರ ಮೂಲಕ ಏನಾಗುತ್ತೆ, ಎರಡು ಕೋಶ ಕೇಂದ್ರಗಳಾಗಿ ನ್ಯೂಕ್ಲಿಯಸ್ ಇಂಟು ಟ್ಯೂ ನ್ಯೂಕ್ಲಿಯೈ. ದಿಸ್ ಈಸ್ ಫಾಲೋಡ್ ಬೈ ಡಿವಿಷನ್ ಆಫ್ ದ ಬಾಡಿ ಇಂಟು ಟು ಈಚ್ ಪಾರ್ಟ್. ಇದರಿಂದ ಈ ನ್ಯೂಕ್ಲಿಯಸ್ ಕೋಶ ಕೇಂದ್ರ ವಿಭಜನೆ ಆಗೋದ್ರ ಮೂಲಕ ಎರಡು ಕೋಶ ಕೇಂದ್ರಗಳಾಗಿ ತನ್ನ ಪುನರುತ್ಪಾದನಾ ಪ್ರಕ್ರಿಯೆಯನ್ನು ಇದು ಪ್ರಾರಂಭ ಮಾಡುತ್ತೆ. ಆಯ್ತಾ? ನ್ಯೂಕ್ಲಿಯಸ್ನ ಡಿವೈಡ್ ಮಾಡೋದ್ರ ಮೂಲಕ ಅದು ಸಂತಾನೋತ್ಪತ್ತಿಯನ್ನು ಪ್ರಾರಂಭ ಮಾಡೋದು. ಅದು ಒಂದು ನ್ಯೂಕ್ಲಿಯಸ್ ಇದ್ದಿದ್ದು ಡಿವಿಷನ್ ಆಫ್ ಇಟ್ಸ್ ನ್ಯೂಕ್ಲಿಯೈ ಇಂಟು ಟ್ಯೂ ನ್ಯೂಕ್ಲಿಯೈ. ಒಂದು ಕೋಶ ಕೇಂದ್ರ ಏನಾಗುತ್ತೆ, ಎರಡು ಕೋಶ ಕೇಂದ್ರಗಳಾಗಿ ಪುನರುತ್ಪಾದನೆ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೆ. ಎರಡು ಕೋಶ ಕೇಂದ್ರಗಳಾಗಿ ಡಿವೈಡ್ ಆಗುತ್ತೆ. ದಿಸ್ ಈಸ್ ಫಾಲೋಡ್ ಬೈ ಡಿವಿಷನ್ ಆಫ್ ಇಟ್ಸ್ ಬಾಡಿ ಇಂಟು ಟು. ಈ ರೀತಿ ನ್ಯೂಕ್ಲಿಯಸ್ ಕೋಶ ಕೇಂದ್ರ ವಿಭಜನೆ ಆಗೋದ್ರಿಂದ ಅದರ ದೇಹವು, ಅದರ ಬಾಡಿಯು ಏನಾಗುತ್ತೆ, ಈ ರೀತಿಯಾಗಿ ಎರಡು ಬೇರೆ ಬೇರೆಯಾಗಿ ಏನಾಗುತ್ತೆ, ಅದೇ ದೇಹವನ್ನು ಎರಡು ಭಾಗಗಳಾಗಿ ವಿಭಾಗಿಸುತ್ತೆ. ತನ್ನ ಒಂದು ಅಮೀಬಾ ಅನ್ನೋದು ಒಂದು ಇದು ಫುಲ್ ಒಂದು ಬಾಡಿ ಅಂದರೆ ನ್ಯೂಕ್ಲಿಯಸ್ ಡಿವೈಡ್ ಆಗೋದ್ರ ಜೊತೆಗೆ ಏನಾಗುತ್ತೆ, ತನ್ನ ದೇಹವನ್ನು ಎರಡು ವಿಭಾಗಗಳಾಗಿ ವಿಭಜನೆ ಮಾಡುತ್ತೆ. ಈಚ್ ಪಾರ್ಟ್ ರಿಸೀವಿಂಗ್ ಎ ನ್ಯೂಕ್ಲಿಯಸ್. ಈ ರೀತಿ ದೇಹ ಎರಡು ಭಾಗಗಳಾಗಿ ವಿಭಜನೆ ಆದಮೇಲೆ ಪ್ರತಿಯೊಂದು ದೇಹದ ಭಾಗವು ನ್ಯೂಕ್ಲಿಯಸ್ಸನ್ನು ಸಹ, ಈಚ್ ಪಾರ್ಟ್ ಪ್ರತಿಯೊಂದು ದೇಹದ ಭಾಗವು ರಿಸೀವಿಂಗ್ ಎ ನ್ಯೂಕ್ಲಿಯಸ್, ಟೂ ನ್ಯೂಕ್ಲಿಯಸ್ ಆಗಿ ಏನು ಮಾಡುತ್ತೆ, ಒಂದೊಂದು ಕೋಶ ಕೇಂದ್ರವನ್ನು ಪಡೆಯುತ್ತೆ. ಪ್ರತಿ ಭಾಗವು, ದೇಹದ ಪ್ರತಿಯೊಂದು ವಿಭಜನೆಯಾದ ಭಾಗವು ನ್ಯೂಕ್ಲಿಯಸ್ ಕೋಶ ಕೇಂದ್ರವನ್ನು ಪಡೆದುಕೊಳ್ಳುತ್ತೆ. ಫೈನಲಿ ಟು ಅಮೀಬಾ ಆರ್ ಪ್ರೊಡ್ಯೂಸ್ಡ್. ಅಂತಿಮವಾಗಿ ಏನಾಗುತ್ತೆ, ಪೋಷಕ ಅಂದರೆ ಈ ತಾಯಿ ಅಮೀಬಾ ಇತ್ತಲ್ಲ, ಆ ಅಮೀಬಾದಿಂದ ಎರಡು ಅಮೀಬಾಗಳು ಹುಟ್ಟುತ್ತವೆ. ಪೇರೆಂಟ್ ಅಮೀಬಾದಿಂದ ಏನಾಗುತ್ತೆ, ಫೈನಲಿ ಒನ್ ಪೇರೆಂಟ್ ಅಮೀಬಾ ಪ್ರೊಡ್ಯೂಸ್ಡ್. ಫೈನಲಿ ಟೂ ಅಮೀಬಾ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಒನ್ ಪೇರೆಂಟ್ ಅಮೀಬಾ. ಒಂದು ತಾಯಿ ಅಥವಾ ಒಂದು ಪೋಷಕ ಅಮೀಬಾದಿಂದ ಎರಡು ಹೊಸ ಅಮೀಬಾಗಳು ಹುಟ್ಟುತ್ತವೆ. ಅರ್ಥ ಆಯ್ತಾ? ದಿಸ್ ಟೈಪ್ ಆಫ್, ಈ ರೀತಿ ಅಮೀಬಾದಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಆಗುತ್ತೆ, ರಿಪ್ರೊಡಕ್ಷನ್ ಅಂದರೆ ಈ ರೀತಿ ಒಂದಿದ್ದದ್ದು ಎರಡಾಗಿ. ದಿಸ್ ಟೈಪ್ ಆಫ್, ಇಲ್ಲಿ ನೋಡಿ, ಇದು ಸಪ್ರೇಟ್ ಇದೆ ಲಾಸ್ಟಲ್ಲಿ. ಡಾಟರ್ ಅಮೀಬಾ, ಮರಿ ಅಮೀಬಾ ಕೋಶಗಳು. ಪೋಷಕ ಅಮೀಬಾದಿಂದ ಎರಡು ಮರಿ ಅಮೀಬಾ ಕೋಶಗಳು ರಚನೆ ಆಗುತ್ತೆ.
ಬೈನರಿ ಫಿಷನ್ ಆಫ್ ಅಮೀಬಾ. ಅಮೀಬಾದಲ್ಲಿ ದ್ವಿದಳನ ಪ್ರಕ್ರಿಯೆ. ಅಮೀಬಾದಲ್ಲಿ ಯಾವ ರೀತಿ ದ್ವಿದಳನ ಪ್ರಕ್ರಿಯೆ ಆಗುತ್ತೆ? ಇದು ಡಾಟರ್ ಅಮೀಬಾ, ಎರಡು ಮರಿ ಅಮೀಬಾಗಳು, ಡಿವೈಡಿಂಗ್ ನ್ಯೂಕ್ಲಿಯಸ್, ಕೋಶಕೇಂದ್ರ ವಿಭಜನೆ ಆಗ್ತಿರುವಂಥದ್ದು. ಇದು ಪೇರೆಂಟಲ್ ಅಮೀಬಾ. ಚಿತ್ರ. ದಿಸ್ ಟೈಪ್ ಆಫ್ ಎಸೆಕ್ಷನ್, ಈ ರೀತಿಯಾದ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು, ದಿಸ್ ಟೈಪ್ ಆಫ್ reproduction in which an animal reproduces by dividing into two individuals is called binary fission. ಏನಂತಾರೆ? ಈ ರೀತಿಯಾಗಿ ಒಂದು ಜೀವಿ ಎರಡು ಜೀವಿಗಳಾಗಿ ವಿಭಜನೆಯಾಗುವ ಮೂಲಕ, ರಿಪ್ರೊಡಕ್ಷನ್, ಅನಿಮಲ್ ರಿಪ್ರೊಡ್ಯೂಸ್ ಬೈ ಡಿವೈಡಿಂಗ್ ಇಂಟು ಟೂ ನ್ಯೂಕ್ಲಿಯೈ, ಒಂದು ಜೀವಿ ಇದ್ದು ಎರಡು ಜೀವಿಯಾಗಿ ವಿಭಜನೆ ಮಾಡುವ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ನಡೆಸಿದ್ರೆ ಅದನ್ನು ಏನಂತ ಕರೀತಾರೆ? ಇಸ್ ಕಾಲ್ಡ್ ಬೈನರಿ ಫಿಷನ್. ಈ ರೀತಿಯಾಗಿ ಒಂದು ಜೀವಿ ಎರಡು ಜೀವಿಗಳಾಗಿ ವಿಭಜನೆ ಆಗುವ ಮೂಲಕ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ಏನಂತಾರೆ? ಬೈನರಿ ಫಿಷನ್. ದಿಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ ಆನ್ ಅನಿಮಲ್ ರಿಪ್ರೊಡ್ಯೂಸ್ ಬೈ ಡಿವೈಡಿಂಗ್ ಇಂಟು ಟೂ ಇಂಡಿವಿಜುವಲ್, ಟೂ ಎರಡು ಪ್ರತ್ಯೇಕ ಜೀವಿಗಳನ್ನು ಉಂಟು ಮಾಡೋದು. ಇಸ್ ಕಾಲ್ಡ್ ಬೈನರಿ. ದ್ವಿದಳನ ಅಂದರೆ ಬೈ ಅಂದರೆ ಎರಡು, ಎರಡು ಉಂಟಾಯ್ತಲ್ಲ, ಒಂದಿದ್ದು ಎರಡಾಯಿತು, ಎರಡಾಗಿ ವಿಭಜನೆ ಆಯಿತು. ದ್ವಿದಳನ ದ್ವಿದಳನ ಎಂದು ಕರೆಯುತ್ತಾರೆ. ಈ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿ ಏನಂತಾರೆ? ದ್ವಿದಳನ. ಬೈನರಿ ಫಿಷನ್ ಅಂದರೆ ದ್ವಿದಳನ ಅಂತೇಳಿ ಕರೀತಾರೆ. ಅಪಾರ್ಟ್ ಫ್ರಮ್ ಬಡ್ಡಿಂಗ್ ಆ್ಯಂಡ್ ಬೈನರಿ ಫಿಷನ್, ಬಡ್ಡಿಂಗ್ ಅಲ್ಲಿದ್ದು ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ನೇ, ಬಡ್ಡಿಂಗು. ಇದು ಹೈಡ್ರಾದಲ್ಲಾಯಿತು, ಅಮೀಬಾದಲ್ಲಿ ಬೈನರಿ ಫಿಷನ್ ಆಯಿತು. ಆಯಿತಾ? ದಿಸ್ ಟೈಪ್ ಆಫ್ ಅಪಾರ್ಟ್ ಫ್ರಮ್ ಬಡ್ಡಿಂಗ್ ಆ್ಯಂಡ್ ಬೈನರಿ ಫಿಷನ್, ಮೊಗ್ಗುವಿಕೆ ಮತ್ತು ದ್ವಿದಳನ. ದೇರ್ ಆರ್ ಅನದರ್ ಮೆಥಡ್ಸ್ ಬೈ ವಿಚ್ ಎ ಸಿಂಗಲ್ ಪೇರೆಂಟ್ ರಿಪ್ರೊಡ್ಯೂಸಸ್ ಯಂಗ್ ಒನ್ಸ್. ಮೊಗ್ಗುವಿಕೆ ಮತ್ತು ದ್ವಿದಳವನ್ನು ಹೊರತುಪಡಿಸಿ ಏಕಪೋಷಕ ಜೀವಿಗಳು ಸಂತಾನೋತ್ಪತ್ತಿಯ ಮೂಲಕ ಮರಿಗಳನ್ನು ಪಡೆಯುವ ಇತರ ವಿಧಾನಗಳು. ಇವೆರಡನ್ನು ಬಿಟ್ಟರೆ ಈ ಹೈಡ್ರಾ ಮತ್ತು ಅಮೀಬಾದಲ್ಲಿ ನಡೆಯತಕ್ಕಂಥ ಈ ಬೈನರಿ ಫಿಷನ್, ಈ ದ್ವಿದಳನ ಪ್ರಕ್ರಿಯೆ ಮತ್ತು ಈ ಬಡ್ಡಿಂಗ್, ಈ ಎರಡನ್ನು ಹೊರತುಪಡಿಸಿ, ಇವೆರಡನ್ನು ಬಿಟ್ಟು ಇನ್ನಿತರ ಎಲ್ಲ ಪ್ರಾಣಿಗಳು, ದೇರ್ ಆರ್ ದ ಅದರ್ ಮೆಥಡ್ಸ್, ಬೇರೆ ವಿಧಾನವಾದಗಳ ಮೂಲಕ, ಬೈ ವಿಚ್ ದ ಸಿಂಗಲ್ ಪೇರೆಂಟ್ ಪ್ರೊಡ್ಯೂಸಸ್ ಸಿಂಗಲ್ಸ್, ಒಂದು ಪೋಷಕ ಜೀವಿ ಇದ್ದಿದ್ದು ಒಂದು ಜೀವಿಗೆ ಅಂದರೆ ತನ್ನ ಮರಿ ಜೀವಿಗಳಿಗೆ ಜನ್ಮವನ್ನು ನೀಡುವ ವಿಧಾನಗಳ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತೆ. ಅಂದರೆ ಇಂಥ ಸೂಕ್ಷ್ಮಾಣು ಜೀವಿಗಳಲ್ಲಿ ಮಾತ್ರ ಈ ರೀತಿ ಬಡ್ಡಿಂಗು, ಬೈನರಿ ಫಿಷನ್ ನಡೆಯೋದು. ಇತರ ಜೀವಿಗಳಲ್ಲಿ ಸಾಮಾನ್ಯವಾಗಿ ನಡೆಯುವಂತೆ ತನ್ನ ಮರಿಗಳಿಗೆ ತನ್ನ ಪೋಷಕ ಜೀವಿಗಳಿಂದ ಜನ್ಮವನ್ನು ನೀಡುತ್ತೆ ಅಂತೇಳಿ. ಯು ವಿಲ್ ಸ್ಟಡಿ ಅಬೌಟ್ ದೀಸ್ ಇನ್ ಯುವರ್ ಹೈಯರ್ ಕ್ಲಾಸ್. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಹೈಯರ್ ಕ್ಲಾಸಸಲ್ಲಿ ಸ್ಟಡಿ ಮಾಡಿ. ಇದಿಷ್ಟು ಈ ಲೆಸನ್ದು. ಇದು ಸ್ಟೋರಿ ನೋಡಿ, ಸ್ಟೋರಿ ಆಫ್ ಡಾಲಿ ದ ಕ್ಲೋನ್. ಕಸಿ ಮಾಡೋದು ಅಂತ ಕೇಳಿರ್ತೀರ. ಕ್ಲೋನಿಂಗ್ ಅಂದರೆ ಒಂದು ಡಾಲಿ, ಶೀಪ್, ಕುರಿಯನ್ನು ಯಾವ ರೀತಿ ಕಸಿ ಮಾಡ್ತಾರೆ, ಯಾವ ರೀತಿ ಕ್ಲೋನಿಂಗ್ ಮಾಡಲಾಗ್ತದೆ. ಇದು ನಿಜವಾಗ್ಲೂ ನಡೆದಿರೋ ಅಂಥದ್ದೇ. ಅಂದರೆ ಈಗೆಲ್ಲ ಟೆಸ್ಟ್ ಟ್ಯೂಬ್ ಬೇಬಿ ಬಗ್ಗೆ ಓದಿದ್ರಿ, ಅದೇ ರೀತಿ ಪ್ರಾಣಿಗಳ ಮೇಲೆ ಹೊಸ ಜೀವಿಯನ್ನು, ಒಂದು ಎರಡು ಜೀವಿಗಳ, ಅಂದರೆ ಈಗ ನಾವೆಲ್ಲ ಎಷ್ಟೊಂದು ಕೌಸ್ಗಳನ್ನ ನೋಡ್ತಾ ಇದ್ದೀವಿ, ಹೈಬ್ರಿಡ್ ಕೌಸ್ಗಳಂತ ಕೇಳಿದ್ದೀರ. ಏನು ಈ ನಮ್ಮ ದೇಶದಲ್ಲಿ ಮೊದಲೆಲ್ಲ ಸಿಗ್ತಿರ್ತಕ್ಕಂಥ ಹಸುಗಳಲ್ಲಿ ಹಾಲು ತುಂಬ ಚೆನ್ನಾಗಿರ್ತಾಯಿತ್ತು, ಆದರೆ ಕಡಿಮೆ ಕೊಡ್ತಾಯಿತ್ತು, ಹೆಚ್ಚಿನ ಪ್ರಮಾಣದ ಹಾಲು ಬರ್ತಾ ಇರಲಿಲ್ಲ ಅಲ್ವಾ. ಕೆಲವೊಂದು ದೇಶದ ಹಸುಗಳು ಹಾಲು ತುಂಬ ಹೆಚ್ಚಿಗೆ ಕೊಡ್ತಾ ಇತ್ತು, ಆದರೆ ಅಷ್ಟು ಪ್ರೋಟೀನ್ ಇರ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಿದ್ರು, ಎರಡರಲ್ಲೂ ಇರ್ತಕ್ಕಂಥ ಗುಣಲಕ್ಷಣಗಳು, ಈಗ ನಮಗೆ ಹಾಲು ಹೆಚ್ಚಿನ ಬೇಕು, ಅದು ಪೌಷ್ಟಿಕಾಂಶಯುಕ್ತವಾಗೂ ಇರಬೇಕು. ಹಾಗಾಗಿ ಏನು ಮಾಡಿದ್ರು, ಅದರಲ್ಲಿ ಯಾವುದು ಮೇಜರ್ ಕ್ವಾಂಟಿಟಿ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅದನ್ನು ತಗೊಂಡು ಆ ಜೀವಿಯಲ್ಲಿ, ಇದರಲ್ಲಿ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕೋ ಅದನ್ನು ತಗೊಂಡು ಎರಡನ್ನೂ ಮಿಕ್ಸ್ ಮಾಡಿ ಒಂದು ಹಸುವಿಗೆ ಇಂಜೆಕ್ಟ್ ಮಾಡಿದ್ರು. ಅದೇನಾಯಿತು, ಈಗ ಬರ್ತಿರ್ತಕ್ಕಂಥ ಜರ್ಸಿ ಇರ್ಬೋದು, ಬೇರೆ ಬೇರೆ ಹಸುಗಳ ತಳಿಗಳಲ್ಲಿ ಎಷ್ಟೊಂದು ಹಾಲುಗಳನ್ನು ಕೊಡುತ್ತೆ ಅಲ್ವಾ.
ಅದನ್ನು ಆ ರೀತಿ ಕ್ರಾಸಿಂಗ್ ಅಂತೇಳಿ ಕರೀತಾರೆ, ಮಾಡಿದ್ದಾರೆ. ಇದು ಅವುಗಳ ಕೆಲವೊಂದು ಗುಣಲಕ್ಷಣಗಳು. ಆದರೆ ಅದೇ ಮೆಥಡಲ್ಲಿ ಒಂದು ಹೊಸ ಜೀವಿಯನ್ನೇ ಉಂಟು ಮಾಡ್ತಕ್ಕಂಥ ಕ್ಲೋನಿಂಗ್ ಮೆಥಡನ್ನು ಮಾಡಿದ್ದಾರೆ. ಅದೇ ಈ ಸ್ಟೋರಿ ಆಫ್ ಡಾಲಿ. ಡಾಲಿ ಎಂಬುದು ಒಂದು ಶೀಪ್ನ ಹೆಸರು, ಒಂದು ಕುರಿ. ಆ ಒಂದು ಕ್ಲೋನಿಂಗಿಂದ ಹುಟ್ಟಿದಂತಹ ಒಂದು ಶೀಪ್ನ ಹೆಸರು. ಅದು ಯಾವ ರೀತಿ ಅಂತ ಹೇಳಿ ನೋಡೋಣ. ಕ್ಲೋನಿಂಗ್ ಇಸ್ ದ ಪ್ರೊಡಕ್ಷನ್ ಆಫ್ ಆನ್ ಎಕ್ಸಾಕ್ಟ್ ಕಾಪಿ ಆಫ್ ಎ ಸೆಲ್. ಏನು ಈ ಕ್ಲೋನಿಂಗ್ ಅನ್ನೋದೇನು? ತದ್ರೂಪಿ ಸೃಷ್ಟಿ ಎನ್ನುವುದು, ಕ್ಲೋನಿಂಗ್ ಅಂದರೆ ತದ್ರೂಪಿ, ಅಂದರೆ ಹೇಗಿರುತ್ತೆ ಹಾಗೆ ಹುಟ್ಟುವಂಥದ್ದು. ತದ್ರೂಪಿಯಾಗಿ ಒಂದು ಜೀವಕೋಶದ ಯಾವುದೇ ಇತರ ಜೀವಂತ ಭಾಗ, ಒಂದು ಜೀವಿ ಇರುತ್ತೆ, ಇದರ ಒಂದು ಜೀವಂತ ಭಾಗವನ್ನು ತೆಗೆದುಕೊಂಡು ಅಥವಾ ಸಂಪೂರ್ಣ ಜೀವಿಯ ನಿಖರ ನಕಲಿ, ಎಕ್ಸಾಕ್ಟ್ ಕಾಪಿ, ಅದೇ ಥರ ಇರ್ತಕ್ಕಂಥ ಕಾಪಿ ಆಫ್ ಎ ಸೆಲ್ ಎನಿ ಅದರ್ ಲಿವಿಂಗ್ ಪಾರ್ಟ್. ಪ್ರೊಡಕ್ಷನ್ ಆಫ್ ಅನ್ ಎಕ್ಸಾಕ್ಟ್ ಕಾಪಿ, ತದ್ರೂಪಿಯಾಗಿರ್ತಕ್ಕಂತಹ ಒಂದು ಜೀವದ ಭಾಗ ಆಫ್ ಎ ಎಕ್ಸಾಕ್ಟ್ ಕಾಪಿ ಆಫ್ ಎ ಸೆಲ್ ಅಂದರೆ ಜೀವಕೋಶ. ಎನಿ ಅದರ್ ಲಿವಿಂಗ್ ಪಾರ್ಟ್ ಅಥವಾ ಏನು ಸಂಪೂರ್ಣ ಜೀವಿಯ ನಿಖರ ನಕಲಿ, ಆರ್ ಎ ಕಂಪ್ಲೀಟ್ ಆರ್ಗಾನಿಸಮ್. ಆ ಒಂದು ಜೀವಿಯ ಸಂಪೂರ್ಣ ನಿಖರ ನಕಲಿಯ ಭಾಗ ಉತ್ಪಾದನೆಯಾಗಿದೆ, ಅದರಿಂದ ಪಡಿತಕ್ಕಂತಹ ಒಂದು ಉತ್ಪಾದನೆ. Cloning of an animal was successfully performed for the first time by Ian Wilmut and his colleagues at the Roslin Institute in Edinburgh. Even the cloning, ತದ್ರೂಪಿ ಪ್ರಾಣಿಗಳನ್ನು, ಈ ಪ್ರಾಣಿಗಳ ಕ್ಲೋನಿಂಗನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಎಲ್ಲಿ ಮಾಡಲಾಯಿತು? ಸ್ಕಾಟ್ಲ್ಯಾಂಡಿನ ಎಡಿನ್ಬರ್ಗ್ನಲ್ಲಿ ರೋಸ್ಲಿನ್ ಎಂಬ ಇನ್ಸ್ಟಿಟ್ಯೂಟ್ನ ಇಯನ್ ವಿಲ್ಮಟ್ ಮತ್ತು ಅವರ ಸಹೋದ್ಯೋಗಿಗಳು ಇದನ್ನು ನಡೆಸಿದ್ರು. ದ ಅನಿಮಲ್ ವಾಸ್ ಸಕ್ಸಸ್ಫುಲಿ ಪರ್ಫಾರ್ಮ್ಡ್ ಬೈ ದ ಫಸ್ಟ್ ಟೈಮ್. ಮೊದಲ ಬಾರಿಗೆ ಕ್ಲೋನಿಂಗ್ ಯಶಸ್ವಿಯಾಗಿದ್ದು ಲ್ಯಾನ್ ವಿಲ್ಮಟ್ ಆ್ಯಂಡ್ ಇಸ್ ಕೊಲೀಗ್ಸ್. ಲ್ಯಾನ್ ವಿಲ್ಮಟ್ ಮತ್ತು ಅವರ ಸಹೋದ್ಯೋಗಿಗಳು ಯಾವ ಇನ್ಸ್ಟಿಟ್ಯೂಟಲ್ಲಿ, ಯಾವ ಒಂದು ಅಟ್ ದ ರಾಸ್ಲ್ಯಾಂಡ್ ಇನ್ಸ್ಟಿಟ್ಯೂಟ್ ಆಫ್ ಎಡಿನ್ಬರ್ಗ್ನ ರಾಸ್ಲ್ಯಾಂಡ್ ಇನ್ಸ್ಟಿಟ್ಯೂಟ್ ಇನ್ ಸ್ಕಾಟ್ಲ್ಯಾಂಡ್ನಲ್ಲಿರ್ತಕ್ಕಂಥ ಸ್ಕಾಟ್ಲ್ಯಾಂಡಿನ ಎಡಿನ್ಬರ್ಗ್ನಲ್ಲಿನ ರಾಸ್ಲ್ಯಾಂಡ್ ಇನ್ಸ್ಟಿಟ್ಯೂಟ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ನಡೆಸಿದರು. ದೇ ಸಕ್ಸಸ್ಫುಲಿ ಕ್ಲೋನ್ಡ್ ಎ ಶೀಪ್ ನೇಮ್ಡ್ ಡಾಲಿ. ಅದು ಸಂಪೂರ್ಣವಾಗಿ ಅವರು ಮಾಡಿದಂತಹ ಕ್ಲೋನಿಂಗ್ ಸಂಪೂರ್ಣವಾಗಿ ಏನಾಯಿತು? ಯಶಸ್ವಿಯಾಗಿ ಅದರಿಂದ ಹುಟ್ಟಿದಂತಹ ಒಂದು ಜೀವಿಯೇ ಶೀಪ್, ಕುರಿ. ಅದರ ಹೆಸರನ್ನು ಏನಂತ ಇಟ್ಟರು? ಡಾಲಿ ಅಂತೇಳಿ ಇಟ್ಟರು. ಡಾಲಿ ವಾಸ್ ಬಾರ್ನ್ ಆನ್ 5th July 1996. ಅವರು ಡಾಲಿ ಎಂಬ ಹೆಸರಿನ ಒಂದು ಕುರಿಯನ್ನು ಯಶಸ್ವಿಯಾಗಿ ಕ್ಲೋನಿಂಗ್ ಮಾಡಿದ್ರು. ಆ ಡಾಲಿ ಎಷ್ಟರಲ್ಲಿ ಹುಟ್ಟಿದ್ದು? ಬಾರ್ನ್ ಆನ್ July 5, 1996, 1996 and was the first mammal to be cloned. ಮೊಟ್ಟ ಮೊದಲ ಬಾರಿಗೆ ಡಾಲಿ ಕುರಿಯ ಕ್ಲೋನಿಂಗ್ನಿಂದ ಜನಿಸಿದ, ಈ ಡಾಲಿ ಕುರಿ ಅನ್ನೋದು ಕ್ಲೋನಿಂಗ್ ಮೂಲಕ ಜನಿಸಿದ ಮೊದಲ ಸ್ತನಿಗಳು ಅಂದರೆ ಮ್ಯಾಮಲ್ಸ್ ಅಂದರೆ ಗೊತ್ತು, ಹಾಲನ್ನು ತನ್ನ ಮರಿಗಳಿಗೆ ಹಾಲನ್ನು ಉಣಿಸುವ ಪ್ರಾಣಿಗಳಿಗೆ ಮ್ಯಾಮಲ್ಸ್ ಅಂತ ಅಲ್ಲ. ಇಸ್ ದ ಫಸ್ಟ್ ಮ್ಯಾಮಲ್ ಟು ಬಿ ಕ್ಲೋನ್. ಮೊದಲ ಸ್ತನಿ, ಕ್ಲೋನಿಂಗಿಂದ ಹುಟ್ಟಿದಂತಹ ಮೊದಲ ಸ್ತನಿ ಅಂದರೆ ಈ ಡಾಲಿ ಎಂಬ ಶೀಪೆ. ನೋಡಿ ಅದು ಹೇಗೆ ನಡೆಸಿದ್ರು ಅಂತೇಳಿ ನೋಡೋಣ. ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಕ್ಲೋನಿಂಗ್, ಡಾಲಿ ಕ್ಲೋನಿಂಗ್ ಹೇಗಾಯಿತು ಅಂದರೆ ತದ್ರೂಪಿ. ಎ ಸೆಲ್ ವಾಸ್ ಕಲೆಕ್ಟೆಡ್ ಫ್ರಮ್ ದ ಮ್ಯಾಮರಿ ಗ್ಲ್ಯಾಂಡ್ ಆಫ್ ಎ ಫೀಮೇಲ್ fin dorsate sheep. ಇಲ್ಲಿ ಫೀಮೇಲ್ ಇದೆ, ಫಿನ್ ಡಾರ್ಸೆಟ್ ಶೀಪ್ ಮತ್ತೆ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಇದು ಮೇಲ್ ಶೀಪ್. ಅದು ಇವೆರಡರಿಂದ ಹುಟ್ಟಿದಂಥದ್ದೇ ಡಾಲಿ. ಆಯ್ತಾ? ಇಷ್ಟರಲ್ಲಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇದು ಯಾವ ರೀತಿ ಅದನ್ನು ಕ್ಲೋನಿಂಗ್ ಮಾಡಿದ್ರು,
ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಷನ್ ಅದನ್ನು ಒಟ್ಟಿಗೆ ಒಂದು ವಿಡಿಯೋ ಮಾಡ್ತೀನಿ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಮಾಡಿ. ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಅವರು ಸಹ ವಿಡಿಯೋನ ಆನ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಒಂದು 2-3 ಟೈಮ್ಸ್ ಓದೋಕ್ಕೆ ಹೇಳಿ. ಆ್ಯಂಡ್ ಅರ್ಥ ಆಗುತ್ತೆ, ಪ್ಲೇಲಿಸ್ಟ್ ಚೆಕ್ ಮಾಡಿ, ನಿಮಗೆಲ್ಲ ವಿಡಿಯೋಸ್ ಸಿಗುತ್ತೆ. ಓಕೆ, ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಎಕ್ಸ್ಪ್ಲೈನ್ ದ ಬೈನರಿ ಫಿಷನ್ ಆಫ್ ಅಮೀಬಾ. ಅಮೀಬಾದಲ್ಲಿ ಕಂಡುಬರುವಂಥ ದ್ವಿದಳನ ಪ್ರಕ್ರಿಯೆ, ಇದನ್ನು ಎಕ್ಸ್ಪ್ಲೈನ್ ಮಾಡಿ, ಯಾವ ರೀತಿಯಲ್ಲಿ ಆಗುತ್ತೆ. ಅಥವಾ ವಾಟ್ ಹ್ಯಾಪನ್ಸ್ ಇನ್ ಅಮೀಬಾ reproduction. Explain the reproduction in amoeba ಅಥವಾ how to reproduction in how the asexual reproduction occurs in amoeba. How the asexual reproduction, ಲೈಂಗಿಕ ಸಂತಾನೋತ್ಪತ್ತಿ ಅಮೀಬಾದಲ್ಲಿ ಯಾವ ರೀತಿ ನಡೆಯುತ್ತೆ ಅದನ್ನು explain how the asexual reproduction occurs in amoeba. ಅದನ್ನು ಎಕ್ಸ್ಪ್ಲೈನ್ ಮಾಡಿ, ಶಾರ್ಟ್ ಪಾಯಿಂಟ್ ಮಾಡಿಕೊಂಡು. ಆ್ಯಂಡ್ ವಾಟ್ ಈಸ್ ಬೈನರಿ ಫ್ಯೂಷನ್ ಅಂದರೆ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಆ್ಯಂಡ್ ಹೌ ದ ಡಾಲಿ ಬಾರ್ನ್, ಡಾಲಿ ಹೇಗೆ ಹುಟ್ಟಿತು, ವೇರ್, ಹೌ ಆ್ಯಂಡ್ ವೇರ್ ದ ಡಾಲಿ ಬಾರ್ನ್, ಅದನ್ನು ಒಂದು ಶಾರ್ಟ್ ನೋಟಲ್ಲಿ ಬರೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದರ ಕಂಟಿನ್ಯೂ ಪಾರ್ಟ್ ಆ್ಯಂಡ್ ಅದರ ಇನ್ಫಾರ್ಮೇಷನ್ ಡಿಸ್ಕಸ್ ಮಾಡೋಣ. My next student, thank you. ಸಿ, ಈ ಇಮೇಜಲ್ಲಿ ಇರ್ತಕ್ಕಂಥದ್ದು ಡಾಲಿ ಕುರಿ, ಫಸ್ಟ್ ಕ್ಲೋನ್ಡ್ ಆದಂತಹ ಕುರಿ ಇಮೇಜ್ ವಿತ್ ಅವರು ಸೈಂಟಿಸ್ಟ್ ಜೊತೆಯಲ್ಲಿ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಫಸ್ಟ್ ಕ್ಲೋನ್ಡ್ ಕ್ಯಾಟ್, ಇದ್ರ ಹೆಸರು ಸಿ ಅಂದರೆ ಕಾರ್ಬನ್ ಕ್ಯಾಟ್ ಆರ್ ಕಾರ್ಬನ್ ಕಾಪಿ ಅಂತೇಳಿ. ಇದು ಸಹ ಫಸ್ಟ್ ಕ್ಲೋನ್ ಮಾಡಿದಂತಹ ಪೆಟ್ ಅಂದರೆ ಬೆಕ್ಕಿನ ಮರಿ. ಇದು ಸಿ ಅಂತೇಳಿ ಇದರ ನೇಮು. ಅಂದರೆ ಇದು ಎರಡು, ಒಂದು ಬ್ಲ್ಯಾಕು ಆ ರೀತಿದು. ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಕ್ಯಾಟ್ ಅಂದರೆ ಫಸ್ಟ್ ಕ್ಲೋನಿಂಗ್ ಮಾಡಿದಂತಹ, ಸಾರಿ ಕ್ಯಾಟ್ ಅಲ್ಲ, ಡಾಗ್, ನಾಯಿ ಮರಿ. ಇದು ಹೆಸರು ಬಂದು ವರ್ಡ್ ಫಸ್ಟ್ ಕ್ಲೋನ್ ಡಾಗ್ ಸ್ನೂಪಿ ಅಂತೇಳಿ. ಈ ಸ್ನೂಪಿ ಇಸ್ ದ ಫಸ್ಟ್ ಕ್ಲೋನ್ಡ್ ಡಾಗ್. ಆ್ಯಂಡ್ ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ಹಾರ್ಸ್. 2003 28 ಮೇನಲ್ಲಿ ದ ಫಸ್ಟ್ ಕ್ಲೋನ್ಡ್ ಹಾರ್ಸ್ ವಾಸ್ ಬಾರ್ನ್. ಇದರ ನೇಮ್ ಬಂದು ಫೋಲ್ ಪ್ರೊಮೋಟೀಸ್ ದ ಕ್ಲೋನ್ ಆಲ್ಫೆಂಗರ್. ಇದು ಫಸ್ಟ್ ಕ್ಲೋನ್ ಆದಂತಹ ಹಾರ್ಸ್, ಕುದುರೆ. ಇದಿಷ್ಟು ಫಸ್ಟ್ ಕ್ಲೋನ್ಡ್ ಸಮ್ ಅನಿಮಲ್ಸ್. ಥ್ಯಾಂಕ್ ಯು.